ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 17ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಕೆಟ್ಟತನವನ್ನು ಹೇಗಿಸಿಕೊಂಡು ಒಳ್ಳೆಯದಕ್ಕೆ ಅಂಟಿಕೊಳ್ಳಿರಿ. ರೋಮಾಪುರದವರಿಗೆ 12ನೇ ಅಧ್ಯಾಯ 9ನೇ ವಚನ. ಹೇಗೆ ಪವಿತ್ರತೆ ಮತ್ತು ಪಾಪ ಒಂದಕ್ಕೊಂದು ವಿರೋಧವಾಗಿದೆಯೋ ಹಾಗೆಯೇ ಅವುಗಳ ಮೇಲೆ ನಮ್ಮ ಭಾವನೆಯು ಪ್ರೀತಿ ಮತ್ತು ದ್ವೇಷವೆಂಬ ಭಾವನೆಗಳಲ್ಲಿ ಪ್ರತಿನಿಧಿಸಬೇಕು. ನೀತಿಗಾಗಿ ಇರುವ ನಮ್ಮ ಪ್ರೀತಿಯು ತಣ್ಣಗಾದರೆ ಪಾಪವನ್ನು ಹೇಸಿಕೊಳ್ಳುವುದರಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತೇವೆಂದು ಅರ್ಥ. ಆದುದರಿಂದ ನಮ್ಮೊಳಗೆ ಪಾಪ, ಸ್ವಾರ್ಥತೆ, ಪವಿತ್ರತೆ ಮತ್ತು ಎಲ್ಲ ರೀತಿಯ ಕೆಟ್ಟತನವನ್ನು ದ್ವೇಷಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳೋಣ. ಆಗ ಪವಿತ್ರಾತ್ಮದ ಸುಂದರವಾದ ಕೃಪೆಗಳನ್ನು ನಮ್ಮ ಹೃದಯಗಳಲ್ಲಿ ಬೆಳೆಸಿಕೊಳ್ಳುವುದಕ್ಕೆ ಸುಲಭವಾಗುತ್ತದೆ ಎಂದು ನಾವು ನೋಡಬಹುದು. ನಮ್ಮ ಮನಸ್ಸಿನಲ್ಲಿ ಮಾತ್ರ ಹಳೆಯವುಗಳು ಅಳಿದು ಹೋಗುತ್ತದೆ ಮತ್ತು ಎಲ್ಲವೂ ನೂತನವಾಗುತ್ತದೆ. ನಿಜವಾಗಿಯೂ ಈ ಪರಿಪೂರ್ಣ ಬದಲಾವಣೆಯನ್ನು ನಾವು ಆತ್ಮಿಕ ಜೀವಿಗಳಾಗಿ ಮಾರ್ಪಟ್ಟ ನಂತರ ಹೊಂದಿಕೊಳ್ಳುವೆವು. ಕರ್ತನು ನಾವು ಹೇಗಿರಬೇಕೆಂದು ಅಪೇಕ್ಷಿಸುತ್ತಾನೋ ಹಾಗಿರುವುದಕ್ಕೆ ನಮ್ಮ ಮನಸ್ಸಿನ ಆಸೆ ಮತ್ತು ನಮ್ಮ ಅತ್ಯಾಸಕ್ತಿಯನ್ನು ವ್ಯಕ್ತಪಡಿಸುವಾಗ ಮಾತ್ರ ಮೊದಲನೆಯ ಪುನರುತ್ಥಾನದಲ್ಲಿ ಸ್ಥಾನ ಹೊಂದುವುದಕ್ಕೆ ಯೋಗ್ಯರಾಗಿ ಎಣಿಸಲ್ಪಡುತ್ತೇವೆ. ನಮ್ಮ ಹೃದಯಗಳನ್ನು ಮತ್ತು ನಮ್ಮ ಮನಸ್ಸುಗಳನ್ನು ಕಟ್ಟುನಿಟ್ಟಾದ ಕಣ್ಗಾವಲಿನಲ್ಲಿ ಕಾದುಕೊಳ್ಳುವುದಕ್ಕಿಂತ ಉತ್ತಮವಾದ ಬೇರೆ ಯಾವ ರೀತಿಯಲ್ಲೂ ಕರ್ತನಿಗೆ ಯೋಗ್ಯರೆಂದು ವ್ಯಕ್ತಪಡಿಸಲು ಅಥವಾ ನಿರೂಪಿಸಲು ನಮಗೆ ಸಹಾಯವಾಗುವುದಿಲ್ಲ ಎಂಬುದೇ. ಆಮೆನ್.